अतराफ टीवी, हर बात सच के साथ। कर्नाटका के शहर कलबुर्गी में विश्व हिंदू परिषद और बजरंग दल के जानिब से डिप्टी कमिश्नर के तवस्सुत से चीफ मिनिस्टर को अर्जदाश्त पेश की गई। कलबुर्गी में विश्व हिंदू परिषद का रियासती जनरल सेक्रेटरी मल्लिका अर्जुन अडवाणी ने मीडिया के नुमाइंदों को बताया कि हमने अर्जदाश्त में पुरजोर मुतालिबा किया है कि रियासत में इसराइली पर हमास के हमले की ताईद में जो रैलियां और जुलूस निकाले जा रहे हैं उन पर फौरी रोक लगा दी जाए। अतराफ टीवी उर्दू न्यूज़। ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಮತ್ತು ರಾಷ್ಟ್ರೀಯ ಬಜರಂಗ ದಳದ ವತಿಯಿಂದ ಇಂದು ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಮೋದಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ। ದೇಶದಲ್ಲಿ ಮತ್ತು ಹಲವು ರಾಜ್ಯಗಳಲ್ಲಿ ಇಸ್ರೇಲ್ ಮೇಲಿನ ಹಮಾಸ್ ಉಗ್ರರ ದಾಳಿಯನ್ನು ಬೆಂಬಲಿಸಿ ಅಶಾಂತಿ ನಿರ್ಮಾಣ ಮಾಡುತ್ತಿರುವ ಇಸ್ಲಾಮಿಕ್ ಉಗ್ರರ ಸಂಘಟನೆಗಳನ್ನು ನಿಷೇಧಿಸಬೇಕು ಮತ್ತು ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆನ್ನೋದು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೆತಕ್ಕಂಥ ಹಲವು ಭಾಗಗಳ ಇಸ್ರೇಲ್ ಮೇಲಿನ ಹಮಾಸ್ ಇಸ್ಲಾಮಿಕ ಉಗ್ರಗಾಮಿಗಳು ಬೆಂಬಲ ಕೊಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ। ಈ ಪ್ರತಿಭಟನೆ ನೆಪದಲ್ಲಿ ಹಿಂದೂಗಳ ಆಸ್ತಿ ಪಾಸ್ತಿ ಲೂಟಿ ಮಾಡುವುದು ಮತ್ತು ಬೆಂಕಿ ಹಚ್ಚುವುದು, ಧ್ವಂಸ ಮಾಡುತ್ತಿರುವುದು ಒಂದು ಷಡ್ಯಂತರ ಕಾರ್ಯ ಈ ಆತಂಕವಾದಿ ಸಂಘಟನೆಗಳು ನಡೀತಾ ಇವೆ। ಈ ಇಸ್ಲಾಮಿಕ್ ಉಗ್ರರ ಸಂಘಟನೆಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಸಹಿತ ಮಾಡ್ತಕ್ಕಂಥದ್ದು ಖಂಡನೀಯ ಸಂಗತಿ ಇದೆ। ಇದರ ವಿರುದ್ಧ ತಕ್ಷಣ ಭಾರತ ಸರ್ಕಾರವಾಗಿರುವುದು, ರಾಜ್ಯ ಸರ್ಕಾರವಾಗಿರುವುದು ತೀವ್ರವಾಗಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾವು ಆಗ್ರಹಿಸುತ್ತೇವೆ। ಮತ್ತು ಅಷ್ಟೇ ಅಲ್ಲ, ಇವತ್ತು ಈ ಜಿಹಾದಿ ಇಸ್ಲಾಂ ಸಮಾಜ ನಿರ್ಮಿಸಿ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ದೇಶದ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ನೇರವಾಗಿ ಮಾಡುತ್ತಿರುವುದು ಮತ್ತು ಈ ಜಿಹಾದಿ ಇಸ್ಲಾಮಿಕ ಸಂಘಟನೆಯಾಗಿದೆ। ಇದರ ಯಾರ ಬೆಂಬಲ ಕೊಡ್ತಿದ್ದಾರೆ ಅಂತರ ವಿರುದ್ಧ ಕಠಿಣ ಕ್ರಮವು ತೆಗೆದುಕೊಳ್ಳಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ। ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಮತ್ತು ಕ್ರಿಕೆಟ್ ಪಂದ್ಯಗಳಿಂದ ದೇಶದಲ್ಲಿ ಅಶಾಂತಿ ನಿರ್ಮಾಣ ಉಂಟಾಗಿದೆ। ನಮ್ಮ ದೇಶದಲ್ಲಿ ಫ್ಯಾಕ್ ಪ್ರೇಮಿ ಇಸ್ಲಾಮಿಕ್ ಸಮಾಜದ ದೇಶದಲ್ಲಿ ಪಾಕಿಸ್ತಾನ ಪರ ಘೋಷಣೆಗಳು ಸಹಿತ ಕೂಗುತ್ತಿದ್ದಾರೆ। ಸಾಮಾಜಿಕ ಜಾಲತಾಣಗಳಲ್ಲಿ ಪಾಕಿಸ್ತಾನ ಪರ ಬೆಂಬಲವನ್ನು ಕೊಡ್ತಾ ಇದ್ದಾರೆ। ಇಂಥ ಸಂಘಟನೆಗಳಿಂದ, ಇಂಥ ಜನರಿಂದ ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು ಕಂಟಕವಾಗಲಿದೆ। ದಿನಕ್ಕೆ ಇಂಥ ಮಾನಸಿಕತೆ ಘಟನೆಗಳನ್ನು ದೇಶದಲ್ಲಿ ನಡೀಬಾರದು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ಮತ್ತು ದೇಶದ ಆಂತರಿಕ ಸುರಕ್ಷತೆಗೆ ಸಲುವಾಗಿ ಇಂಥ ಸಂಘಟನೆಗಾಗಿರ್ಬೋದು, ಇಂಥ ವ್ಯಕ್ತಿಗಳನ್ನಾಗಿರ್ಬೋದು ತಕ್ಷಣ ನಿಷೇಧ ಹಾಕಬೇಕಂತೇಳಿ ನಮ್ಮ ವಿಶ್ವ ಹಿಂದೂ ಪರಿಷತ್, ನಮ್ಮ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್, ರಾಷ್ಟ್ರೀಯ ಬಜರಂಗ ದಳ ಆಗ್ರಹ ಮಾಡುತ್ತದೆ। ನನ್ನ ಹೆಸರು ಮಲ್ಲಿಕಾರ್ಜುನ ಅದ್ವಾನಿ, ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಿನ ರಾಜ್ಯ ಸಂಘಟನಾ ಕಾರ್ಯದರ್ಶಿ। अतराफ टीवी, हर बात सच के साथ।